ಕಾರ್ಯಕ್ರಮದಲ್ಲಿ ಲಲಿತಾ ನಾಯ್ಕ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸಾಕಷ್ಟು ವಿಚಾರವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರ ಸಾಧನೆಯನ್ನ, ಅವರ ಸಾಧನೆ ಹಾದಿಯನ್ನ ಮೆಲುಕಾಗ್ತಾ ಇದ್ದಾರೆ. ಸೊ ನಿಮ್ಗೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಈ ಕಾರ್ಯಕ್ರಮ ಸ್ಫೂರ್ತಿದಾಯಕವಾಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತೀನಿ. ದಯಮಾಡಿ ಇವತ್ತಿನ ಯುವ ಪೀಳಿಗೆ ಏನಿದೆ ಈ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೂ ನೋಡಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಸಾಧನೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕನಸಾಗಿರುತ್ತೆ. ನಾನು ಜೀವನದಲ್ಲಿ ಮುಂದೆ ಬರಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ಸಾಧನೆಯನ್ನು ಮೆಟ್ಟಿಲನ್ನು ಏರಬೇಕು, 4 ಜನ ನನ್ನ ಗುರುತಿಸಬೇಕು. ಸೊ ಈ ರೀತಿಯಾದಂಥ ಆಸೆ ಯಾರಿಗಿರಲ್ಲ, ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆದರೆ ನಾವು ಕಂಡಂಥ ಕನಸನ್ನು ನನಸು ಮಾಡಿಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಶ್ರಮ ಬೇಕು, ಪರಿಶ್ರಮ ಬೇಕು, ಕಠಿಣವಾದಂಥ ಒಂದು ಆಸಕ್ತಿ ಅದ್ರ ಮೇಲೆ ಇರಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಅದನ್ನು ರೂಪಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ, ಆ ಎಲ್ಲ ಒಂದು ಕನಸನ್ನು ನನಸು ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಹೇಗೆ ರೂಪಿಸ್ಕೊಳ್ಳೋದು ಅನ್ನೋಂಥದ್ದನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಸೊ ನೀವು ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳು ಹೊರಬರುತ್ತೆ. ಅದು ನಿಮ್ಮ ಹೇಳಿಕೆಗಳು ವಿವಾದವನ್ನು ಸೃಷ್ಟಿಸುತ್ತೆ ಸಮಾಜದಲ್ಲಿ. ಏನು ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋದಾಗ ತೀರ್ಥವನ್ನು ನೀವು ಕುಡಿತೀರಾ, ಅದು ಆ ಒಂದು ಹೇಳಿಕೆ ನಿಮಗೆ ನೆನಪಿರಬಹುದು, ಬಹಳ ವಿವಾದವನ್ನು ಕ್ರಿಯೇಟ್ ಮಾಡ್ತು. ಏನಿತ್ತು ಆ ಒಂದು ಸಿಚುಯೇಷನ್ನ ಹೇಳೋದಾದ್ರೆ? ಯಾಕೆಂದ್ರೆ ಒಂದ್ಸಾರಿ ನಾವೆಲ್ಲ, ನಾನು, ಜೆ.ಎಚ್. ಪಟೇಲು, ಹೆಗಡೆ ಅವರು, ಆಳ್ವ, ಸಿಂಧ್ಯಾ, ಲೀಲಾದೇವಿ ಪ್ರಸಾದ್ ಎಲ್ಲ ಒಂದು ಕಡೆ ಹೋದ್ವಿ. ಅಲ್ಲೊಂದು ದೇವಸ್ಥಾನ ಇತ್ತು. ಅಲ್ಲಿ ಅವರೆಲ್ಲ ಇದು ಕೊಡ್ತಾ ಇದ್ರು. ಮೇಡಮ್ ನೀವು ಅದು ಯಾಕೆ ಕುಡಿತೀರಿ ಮೇಡಮ್, ಅದು ಎಂತೆಂತ ಕಿಲುಬು ಕಾಣಿಸ್ತು ನನಗೆ. ಇದು ಇದ್ರಲ್ಲಿ ಕೊಡ್ತಾರಲ್ಲ, ಅದಕ್ಕೆ ನಾನು ಕುಡಿಲಿಲ್ಲ ಅದನ್ನ, ಹೀಗೆ ಇದು ಮಾಡಿಬಿಟ್ಟೆ. ಅವ್ರು ಕುಡಿದ್ರು. ಆಮೇಲೆ ವಾಂತಿ ಬರುತ್ತೆ ಲಲಿತಾ ಅಂದರು. ನಾನು ಹೇಳಿದೆ, ನಾನು ಹೇಳಲಿಲ್ವಾ ಅದು ಮೇಡಮ್, ಅವರು ಯಾವುದೋ ಒಂದು ಗಂಗಾ ಜಲ ಅಲ್ಲ, ಅದು ಗಂಗೆ ನೀರು ಕೂಡ ಅಶುದ್ಧ ಇರುತ್ತೆ, ನೀವು ಇದನ್ನು ಇದು ಮಾಡ್ತೀರಿ ಅನ್ನೋ ಥರ ಹೇಳಿದ್ದೆ. ನಿನ್ನ ಮಾತು ಕೇಳ್ಕೊಂಡ್ರೆ ಅಷ್ಟೇವಾ, ಹಂಗಿಲ್ಲ ನಾವು ಅಂತ ಇದು ಮಾಡಿದರು. ಆಮೇಲಿಂದ ನನಗೆ ಈ ಜನ ದೇವಸ್ಥಾನಗಳಿಗೆ ಹೋಗೋದು, ಅದು ಕುಡಿದು ಅಲ್ಲಿ ಏನೇನೋ ಆಯಿತು ಅಂತ ಕೇಳೋದು, ಆಮೇಲೆ ಅಲ್ಲಿ ಕೊಡ್ತಾರಲ್ಲ ಪ್ರಸಾದ, ಅದರಲ್ಲಿ ಹಲ್ಲಿ ಬಿದ್ದು ಒಂದ್ಸರಿ ಸತ್ತು, ಆಗೆಲ್ಲ ದೇವ್ರು ಯಾಕೆ ಅವ್ರನ್ನ ನೋಡ್ಕೊಳ್ಳಿಲ್ಲ ಅನ್ನೋ ಥರ ಮಾತಾಡ್ತಿದ್ದೆ ನಾನು. ಅದಕ್ಕೆ ಯಾರೋ ಒಬ್ರು ಹೇಳಿದಾಗ ಅವ್ರಿಗೆ ಹೇಳಿದೆ, ಇದು ಕುಡಿಬಾರ್ದದು, ನೀವು ಅದನ್ನು ಕುಡಿಯೋ ಬದಲು ಮನೇಲಿ ನೀರು ಕುಡೀರಿ, ಬೇಕಾದ್ರೆ ಪ್ರೋಕ್ಷಣೆ ಮಾಡ್ಕೊಳ್ರಿ ನಿಮಗೆ ಅಷ್ಟಿದ್ದಿದ್ರೆ ಅನ್ನೋ ಮಾತು ಹೇಳಿದೆ. ಹಾಗೇನೆ ಒಂದು ಸಿನಿಮಾ ಬಂತು ನೋಡಿ, ಅದು ಯಾವ್ದು ಇವನು ಬಹಳಷ್ಟು ಕಿರಿಚ್ತಾನಲ್ಲ, ಯಕ್ಷಗಾನದ ಥರ, ಕಾಂತಾರ. ಆ ಕಾಂತಾರದಿಂದ ನನಗೆ ತುಂಬಾ ಕೊಲೆ ಬೆದರಿಕೆ ಬಂದಿದ್ದು. ಕಾಂತಾರದಲ್ಲಿ ಅವನು ಜೋರ ಕಿರಿಚಿ ಬಿದ್ದುಬಿಡ್ತಾನೆ. ಆ ಬಿದ್ದ ತಕ್ಷಣನೇ ಇವನು ಹೇಗೆ ಮಾಡ್ತಾನಂದ್ರೆ, ಆ ನಿರ್ದೇಶಕ ಇನ್ನೊಬ್ಬ ವ್ಯಕ್ತಿ, ಅವನು ನೋವು ಉಂಟಾ ಇರ್ತಾನೆ ಯಾವಾಗ್ಲೂ, ಅವನ ಜಾಗದಲ್ಲಿ ಅವನು ಕಿರ್ಚಕ್ಕೆ ಶುರು ಮಾಡಿ ದೇವ್ರು ಅಂತ, ಆ ಥರ ಭೂತನೋ ಎಂಥದೋ ಅಂತ ತೋರಿಸ್ತಾನೆ. ಅಂದ್ರೆ ಮನುಷ್ಯನ ಆ ನೋವನ್ನ ಮತ್ತೆ ಇದು ಪರಂಪರೆಯಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರವರು. ಅದು ದೇವ್ರು ಅಂತ ನೀವೇನು ಅನ್ಕೋಬೇಕಾಗಿಲ್ಲ. ಅದ್ರ ಬದಲು ಅವರಿಗೆ 10 ಎಷ್ಟೋ ಕೊಡ್ತಿದ್ರು ಅವರಿಗೆ, 3,000ನೋ 2. ಅದ್ರ ಬದಲು ಅವ್ನು ಒಳ್ಳೆ ಕೆಲಸ ಮಾಡಿ ಅವನು 20,000 ದುಡಿಲಿ ಬಿಡಿ, ಅವನಿಗೆ ಯಾಕೆ ಅದನ್ನೇ ನೀನು ಮಾಡು ಅಂತ ಹೇಳ್ತೀರಾ ಅಂತ ಹೇಳಿದೆ ನಾನು. ಅದಕ್ಕೆ ಅವರೆಲ್ಲ ಸಿಟ್ಟಿಗೆ, ಅಲ್ಲೇ ಮಂತ್ರಿ, ಆ ಭಾಗದ ಮಂತ್ರಿ ಅಂತೂ, ನಮ್ಮ ಭೂತ ಕೋಲ ಇವನ್ನೆಲ್ಲ ನೀವು ಇದು ಮಾಡ್ತೀರಾ ಅಂತಂದ್ರು, ಟೀಕೆ ಮಾಡ್ತೀರಾ ಅಂತ. ಇಲ್ಲ, ನಾನು ಟೀಕೆ ಮಾಡ್ತಾ ಇಲ್ಲ. ಯಾವುದ್ರ ಹಿಂದೆ ಏನು ಮಾಡ್ತಾರೋ ಅದ್ರ ಹಿಂದೆ ಒಂದು ಕಥೆ ಇರುತ್ತೆ, ಒಂದು ಘಟನೆ ಇರುತ್ತೆ. ಈಗ ಸತಿ ಹೋಗುದು, ಅವಳನ್ನ ಒಂದು ದೇವಸ್ಥಾನ ಮಾಡಿಬಿಡ್ತಾರೆ. ದೇವಸ್ಥಾನ ಮಾಡಿ ಪೂಜೆ ಮಾಡ್ತಿರ್ತಾರೆ. ಆ್ಯಕ್ಚುಲ್ ಅವಳು ಒಂದು ಕಾಲದಲ್ಲಿ ಅವಳು ಶೋಷಣೆಗೀಡಾಗಿರ್ತಾಳೆ. ಯಾರೋ ಅವಳನ್ನ ಕೊಂದಿರ್ತಾರೆ, ಏನೋ ಅತ್ಯಾಚಾರ ಮಾಡಿರ್ತಾರೆ. ಆಮೇಲೆ ಅವಳನ್ನು ನೀವು ದೇವ್ರು ಮಾಡಿದ್ರೆಷ್ಟು ಬಿಟ್ಟರೆಷ್ಟು, ಈ ರೀತಿನಲ್ಲಿ ನಾನು ಚಿಂತನೆ ಮಾಡ್ತಾ ಇದ್ದೆ. ಅದಕ್ಕೆ ನನಗೆ ಸಾಕಷ್ಟು ಮೇಡಮ್, ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಆಚಾರ ವಿಚಾರಗಳು, ಪರಂಪರೆಗಳನ್ನ ಎಲ್ಲೋ ಒಂದು ಕಡೆ ಲಲಿತಾ ಮೇಡಮ್ ಬೇರೆ ರೀತಿಯಾಗಿ ಸಮಾಜಕ್ಕೆ ಒಂದು ಮೆಸೇಜ್ನ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಕೆಲವೊಂದು ಜನರ ಒಂದು ಅಭಿಪ್ರಾಯವಾಗಿ ಆಯಿತು. ಸೊ ಅಂಥ ಜನಗಳಿಗೆ ನೀವೇನೊಂದು ಉತ್ತರವನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ. ಈಗ ನೋಡಿ, ಮೂಢನಂಬಿಕೆ ಅಂತ ಹೇಳ್ತೀವಲ್ಲ, ಅದು ಮೂಢನಂಬಿಕೆ ನನಗೂ ಬಹಳ ಒಳ್ಳೇದು ಮಾಡಿದೆ. ಹೇಗೆ ಅಂದರೆ, ನಾನು ಒಂದ್ಸಾರಿ ಒಂದು ಗೊಂಬೆ ಕದ್ಕೊಂಬಂದ್ಬಿಟ್ಟಿದ್ದೆ ಪಕ್ಕದ ಮನೆಯಿಂದ. ನಮ್ಮ ಅಜ್ಜಿ ಹೇಳಿದ್ರು, ಅಜ್ಜಿ ಇದು ಗೊಂಬೆ ಚೆನ್ನಾಗಿತ್ತು, ಅದಕ್ಕೆ ನಾನು ಕದ್ಕೊಂಬಂದೆ, ಲಂಗದಲ್ಲಿ ಮುಚ್ಕೊಂಡ್ಬಂದಿದ್ದೆ. ನೋಡು, ಇದನ್ನು ನೀನು ಕಳು ಮಾಡಿದೆಯಲ್ಲ, ಮುಂದೆ ದೇವರು ನಿನಗೆ ಬಾಣ್ಲೆಯಲ್ಲಿ ಹಾಕಿ ಹುರಿತಾನೆ, ಬಿಸಿ ಕೆಳಗಡೆ ಉರಿ ಹಚ್ಚಿ ಬಾಣ್ಲೆಯಲ್ಲಿ ಹುರಿತಾನೆ. ಹೌದಾ? ಹೌದು. ಸುಳ್ಳು ಹೇಳಿದರೆ, ಕಳ್ತನ ಮಾಡಿದರೆ ಹುರಿತಾನೆ. ಆಗ ನಾನು ಓಡೋಗಿ ಮತ್ತೆ ಅದೇ ಥರ ಮುಚ್ಕೊಂಡು ಹೋಗಿ ಇಟ್ಟು ಬಂದ್ಬಿಟ್ಟೆ ಅವ್ರ ಮನೇಲಿ.
ಆವತ್ತಿಂದ ನಾನು ಕಳತನ ಮಾಡ್ಬೇಕಂತ ಅನ್ನಿಸ್ಲೂ ಇಲ್ಲ, ಇದುವರೆಗೂ ನನಗೆ ಅನ್ಸಲ್ಲ. ಈ ರೀತಿಯಾಗಿ ನಾನು ಮಾಡಿದಾಗ ನಮ್ಮ ಅಜ್ಜಿ ಹೇಳಿದ್ದು ಬಾಂಡ್ಲೆಲಿ ಹುರಿತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಅಂತ ಒಂದು ಭಯ, ದೇವರ ಭಯನೋ ಧರ್ಮದ ಭಯನೋ ಹಾಕಿ ಅವರನ್ನ ಒಂದು ಬೇಲಿ ಕಟ್ಟೋದಿದೆಯಲ್ಲ, ಅವರ ಆ ಕಡೆ ಈ ಕಡೆ ಹೋಗಲಾರ್ದಾಗೆ, ಅದನ್ನು ನಾನು ಒಪ್ಕೊಳ್ತೀನಿ. ನೀವು ದೇವರನ್ನು ನಂಬ್ತಿರಲ್ಲ, ಆ ದೇವ್ರು ನಿಜವಾದ ದೇವರನ್ನು ನಂಬಿನಿ. ನಿಜವಾದ ದೇವರು ಅಂದ್ರೆ ಸತ್ಯ. ನೀವು ಸತ್ಯನೇ ಬಿಟ್ಟು ಮಾಡಬಾರದು ಮಾಡಿ ನೀವು ಅಲ್ಲಿ ಹೋಗ್ತಿರಲ್ಲ, ಅದು ನಾನು ಹೇಳೋದು ಅವರಿಗೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಬಿಡಿ. ನಾನು ಮಾತ್ರ ಊದೋ ಶಂಕ ಊದ್ತಿರ್ತೀನಿ, ಹೇಳ್ತಿರ್ತೀನಿ. ಆ ರೀತಿಯಾಗಿ ನೀವು ದೇವರುಗಳನ್ನ ಸಂಕೇತವನ್ನು, ನಮ್ಮ ನೆರಳು ಯಾವತ್ತೂ ಕೂಡ ಅದು ನಿಜ ಆಗಲ್ಲ. ನಾವಿರ್ತೀವಿ, ಆದರೆ ನಮ್ಮ ನೆರಳನ್ನು ನೀನು ಪೂಜೆ ಮಾಡಿಕೊಂಡು ಅದಕ್ಕೆ ಏನು ಹಣ್ಣು ಹಂಪಲು ಏನು ಕೊಟ್ಟರು, ಏನು ತಿನ್ಸಿರು ಅಷ್ಟೇ. ಸತ್ ಮೇಲೆ ನೋಡಿ, ಒಬ್ಬ ಮನುಷ್ಯ ಸತ್ತರೆ ಅಷ್ಟು ಖರ್ಚು ಮಾಡ್ತಾರೆ. ನಾನೊಂದು ಕಡೆ ಹೋಗಿದ್ದೆ, ಆ ಹೆಣ ಅದು ಹಾಕ್ತಾ ಇಲ್ಲ, ಅದನ್ನು ಮಣ್ಣಿಗೆ ತಗೊಂಡು ಹೋಗ್ತಾ ಇಲ್ಲ, ಎಲ್ಲ ಸ್ನಾನ ಮಾಡಿಸ್ರಿ ಅಂತಿದ್ದಾರೆ. ಎಲ್ಲ ಮಹಿಳೆಯರು ಬಂದು ಅದಕ್ಕೆ ಉಜ್ಜಿ ಸ್ನಾನ ಮಾಡಿಸ್ತಿದ್ದಾರೆ. ಇವೆಲ್ಲ ಅರ್ಥಹೀನ. ಒಂದ್ಸಾರಿ ಸತ್ ಮೇಲೆ ದೇಹ ದಾನ ಮಾಡಿಬಿಡಿ, ವಿಜ್ಞಾನ ಇದಾಗತ್ತೆ, ಏನೋ ಒಂದು ಕಂಡು ಹಿಡಿತಾರೆ. ಯಾಕೆ ಈ ದೇಹದ ಅಂಗಾಂಗಗಳು ತಿಳ್ಕೊಂಡಿರೋದಕ್ಕೆ ನಮಗೆ ಇವತ್ತು ಅಲೋಪತಿ ಬಂದಿರೋದು. ಇವತ್ತೇನು ನಾವು ಮೆಡಿಸಿನ್ ತಗೊಳ್ತಾ ಇದ್ದೀವಿ, ಅದು ದನದ ಕೊಬ್ಬಿನಿಂದ ಮನುಷ್ಯರ ಏನೇನು ಆಗಿದೆ ಅನ್ನೋದು ತಿಳ್ಕೊಂಡು ಅದೆಲ್ಲ ಮಾಡ್ತಾರೆ. ಅಂದಮೇಲೆ ನಮ್ಮ ದೇಹನ ನೀವು ಯಾಕೆ ಹಾಳು ಮಾಡ್ತೀರಾ? ಸುಡೋದು, ಮಣ್ಣು ಮಾಡೋದು, ಅದು ಕೊಡಿ ಅನ್ನೋ ಥರದಲ್ಲಿ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಆಗಬಾರ್ದು, ದೆವ್ವ ಆಗ್ತಾರೆ, ಭೂತ ಆಗ್ತಾರೆ ಅಂತ. ದೆವ್ವ ಭೂತ ಅನ್ನೋದು ನಮ್ಮ ಮನಸ್ಸಿನ ಭಾವನೆ. ಅದನ್ನು ಇವರು ಬಹಳ ಚೆನ್ನಾಗಿ ಪವಾಡ ಬಯಲು ಮಾಡಿ, ನಮ್ಮ ಹುಲಿಕಲ್ ನಟರಾಜ್ ಅಂತಾರೆಲ್ಲ, ನರೇಂದ್ರ ಅವರು, ಡಾಕ್ಟರ್ ನರೇಂದ್ರ ಅವರೆಲ್ಲ ವಿಜ್ಞಾನಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ನಾನು ಅದನ್ನು ಒಪ್ಕೋತೀನಿ. ಯಾಕೆಂದರೆ ವಿಜ್ಞಾನ ಸುಳ್ಳಲ್ಲ, ಅದು ಕಂಡುಹಿಡಿತಾ ಇರ್ತೀವಿ. ಸತ್ಯನೇ ಎಲ್ಲದೂ ಹೇಳ್ಬಿಡಲ್ಲ, ನಮಗೆ ಗೊತ್ತೇ ಇಲ್ಲ, ನಮ್ಮ ಮುಖನೇ ನಾವು ನೋಡಿಲ್ಲ. ಕನ್ನಡ ಇಲ್ದಿದ್ರೆ ನಮ್ಮ ಮುಖ ನಮಗೆ ಕಾಣಿಸಲ್ಲ, ನಮ್ಮ ಬೆನ್ನು ನಮಗೆ ಕಾಣಿಸಲ್ಲ. ಆದ್ದರಿಂದ ಮನುಷ್ಯ ದೇವರನ್ನು ನಂಬ್ತಾನೆ. ಯಾಕೆಂದರೆ ನಮಗೆ ಇದೇನಿದೆ, ನಮ್ಮದು ಏನೂ ಇಲ್ವಲ್ಲ. ಅವ್ನು ಯಾವಾಗ ಒಂದು 100 ವರ್ಷ ಅಂತ ಹಣೆಗೆ ಬರೋರೆ, ಬೆನ್ನಿಗೆ ನಮಗೆ ಗೊತ್ತಿಲ್ಲ ಅಂತ ಬರೀತಾನೆ. ಖಾತ್ರಿ ಅಲ್ಲ, ಯಾವಾಗ ಬೇಕಾದ್ರೆ 1 ನಿಮಿಷಕ್ಕೆ ಹೋಗ್ಬೋದು, 100 ವರ್ಷ ಇರ್ಬೋದು. ಆ ರೀತಿಯೆಲ್ಲ ಇರೋದ್ರಿಂದ ದೇವರನ್ನು ನಂಬಿ, ಆದರೆ ಶೋಷಣೆಗೆ ಒಳಗಾಗಬೇಡ್ರಿ ಅಂತ. ನೀವು ಮರ ಸುತ್ತಿದ್ರೆ ನಿಮ್ಮ ಮಕ್ಕಳಾಗತ್ತೆ ಅಂತ 1 ಲಕ್ಷ ಕೇಳ್ತಾನೆ ಅಂದರೆ, ಹಾಗಾದ್ರೆ ಮದುವೆ ಯಾಕೆ ಆಗಬೇಕು? ಅದು ನಾನು ಆ ಥರದಲ್ಲಿ ನಾನು ಹೇಳಿದಾಗ ಅದನ್ನು ಕೆಲವರು ಒಪ್ತಾರೆ, ಬಹಳ ಜನ ಒಪ್ಪೋದಿಲ್ಲ. ನಾನಂತೂ ಅದನ್ನು ಹೇಳ್ತಾ ಇರ್ತೀನಿ ಅಷ್ಟೇ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಎಂಟ್ರಿ ಕೊಟ್ಟಾಗ ಅದು ಒಂದು ರೀತಿಯಾದಂಥ ಅದೇ ಒಂದು ರೀತಿಯಾದಂಥ ಕ್ಷೇತ್ರ. ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಎಂಟ್ರಿ ಕೊಡೋದು ಅಷ್ಟು ಸುಲಭ ಅಲ್ಲ. ಅದು ಎಂಟ್ರಿ ಕೊಟ್ಟ ಮೇಲೆ ನಿಭಾಯಿಸೋದು ಬಹಳ ಕಷ್ಟ. ಈ ಕಡೆ ನೀವು ಸಂಸಾರವನ್ನು ಸರಿದೂಗಿಸಬೇಕು, ಜೊತೆಲಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು. ಧೀಮಂತ ವ್ಯಕ್ತಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಹೆಂಗೆ ಅನ್ನಿಸ್ತು? ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ನಿಮಗೆ ಕಷ್ಟ ಆಯ್ತಾ, ಹೇಗೆ ಅಂತ? ತುಂಬ ಕಷ್ಟ ಆಯಿತು. ಯಾಕೆಂದರೆ ಆದರೆ ನನಗೆ ಛಲ ಇತ್ತಲ್ಲ, ನನಗೆ ಕಷ್ಟ ಅನ್ನಿಸ್ಲಿಲ್ಲ. ನನಗೆ ಕಷ್ಟ ಅನ್ನೋದು ನನಗೇನು ಮನಸ್ಸಿನಲ್ಲಿ ಮೊದಲಿಂದ ಏನಿತ್ತು ಅಂದರೆ, ನಮ್ಮ ಅಜ್ಜಿ ಅಜ್ಜ ಎಲ್ಲ ದೊಡ್ಡವರೆಲ್ಲ ಏನು ಹೇಳ್ಕೊಡ್ತಿದ್ರು ಅಂದರೆ, ಏನು ಬರುತ್ತೆ ಪಾಲಿಗೆ ಅದನ್ನು ಯಾವಾಗಲೂ ಸ್ವೀಕಾರ ಮಾಡಬೇಕು ಅನ್ನೋವಂಥದ್ದು. ಇದು ಕಷ್ಟ ಅನ್ನಬಾರ್ದು. ನೋಡುವ, ನನಗೆ ಕೈ ಕೊಟ್ಟಿದ್ದಾನೆ ದೇವರು, ಕೈಯಿಂದ ನಾವೇನು ಮಾಡ್ತೀವಿ, ಕೆಲಸ ಮಾಡ್ತೀವಿ, ಕಾಲಿದೆ ನಡಿತೀವಿ, ಹಂಗೆ ಹೇಳೋರಲ್ಲ. ನಾನು ಅದೇ ಅಂದ್ಕೊಂಡು, ನಮಗೆ ಅಂಗಾಂಗಗಳೇ ನಮಗೆ ಸರ್ವಸ್ವ, ಆದ್ದರಿಂದ ಏನು ಇದು ಮಾಡೋದು ಬೇಕಾಗಿಲ್ಲ ಅನ್ನೋವಂಥದ್ದು. ಅದು ಬಂಡಾಯ ಸಾಹಿತ್ಯವನ್ನು ಓದಿ ಬರೆಯೋಕ್ಕೆ ಶುರು ಮಾಡಿದ ಮೇಲೆ, ನಾನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಗೆ ಎಲ್ಲರೂ ಬಾಂಡ್ ತಗೋಬೇಕು ಅಂದರು. ಅದೇ MLC ಆಗಿದ್ದೆ ಆಗ ನಾನು ಬಂಗಾರದ ಬಳೆ ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದು ಮದುವೆಯಲ್ಲಿ. ಆಮೇಲೆ ನಮ್ಮ ಮನೆಯವರು ಒಂದು ಸರ ಮಾಡಿಸಿದ್ರು, ಅವೆರಡನ್ನೂ ತೆಗೆದು ಕೊಟ್ಬಿಟ್ಟೆ ನಾನು. ನಮ್ಮ ಮನೆಯವ್ರು ಏನೂ ಹೇಳಲಿಲ್ಲ. ನೋಡಿ, ಈ ಥರ ಎಲ್ಲರೂ ದುಡ್ಡು ಕೊಡ್ತಾ ಇದ್ರು, ಈಗ ನಮ್ಮ ಹತ್ರ ದುಡ್ಡಿಲ್ಲ, ನಾನು ಕೊಟ್ಟು ಒಳ್ಳೇದಾಯ್ತು ಬಿಡು ಅಂದರು. ಆ ಥರದಲ್ಲಿ ನಾವು ಇದು ಮಾಡಿದ್ವಲ್ಲ. ಹಾಗಾಗಿ ನಮಗೆ ಯಾವುದೇ ಒಂದು ಇದನ್ನು ಇದು ತಪ್ಪು ತಪ್ಪು ಮಾಡ್ತಿದ್ದಾಳೆ ಅಂತ ಅನ್ನಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ಆದರೆ ಒಂದೊಂದು ಸಾರಿ ಮಾತ್ರ ಅವರು ಏನು ಮಾಡ್ತಿದ್ರು ಅಂದರೆ, ನಾನು 8 ದಿನ ಮೀಟಿಂಗ್ಗಳಿಗೆ ಅಲ್ಲಿ ಇಲ್ಲಿ, ನನಗೆ ಸಾಹಿತ್ಯದ ಬೇರೆ ಇತ್ತಲ್ಲ. ನಾನು ರಾಜಕಾರಣಕ್ಕೆ ಹೋದ್ರೂ ಸಾಹಿತ್ಯ. ಇನ್ನೊಂದು ತಮಾಷೆ ಇದೆ, ಲಂಕೇಶ್ ಪತ್ರಿಕೆಗೆ ಹೋಗಿ ನಾನು MLC ಮಾಡ್ತೀವಿ ಅಂದಾಗ ಹೋದೆ, ಆಫೀಸಿಗೆ ಹೋದೆ. ಲಂಕೇಶ್ ಕೂತಿದ್ರು. ಸರ್, ನನಗೆ MLC ಮಾಡ್ತಾರಂತೆ ಸರ್, ಹೇಳ್ತಾ ಇದ್ದಾರೆ ಅಂದೆ. ಅವರೊಂದು ಕೆಟ್ಟ ಶಬ್ದ ಬೋಯಿದ್ರು ಅವರಿಗೆ. ನಮ್ಮ ವರದಿಗಾರನ ಕಸ್ಕೊಂಡ್ರ, ಕೊನೆಗೂ ಕಿತ್ಕೊಂಡ್ರು. ಬರಿತಿದ್ರಲ್ಲ, ಬರಿಯೋರ್ನೆಲ್ಲ ಏನೇನೋ ಮಾಡ್ತಾರೆ ಅಂತಂದ್ರು. ನನಗೆ ಆಗೇನು ಗೊತ್ತಾಗಲಿಲ್ಲ ಅವ್ರು ಯಾಕೆ ಹೇಳಿದ್ರು ಅಂತ. ಅಂದರೆ ಒಬ್ಬ ವರದಿಗಾರರನ್ನ ಈ ಥರ ರಾಜಕಾರಣಕ್ಕೆ ತಗೊಂಡಾಗ ಅವ್ರ ವರದಿ ನಿಂತೋಗುತ್ತೆ. ಅದು ಆಮೇಲೆ ಗೊತ್ತಾಯ್ತು ನನಗೆ. ಅದಕ್ಕೆ ಆ ಮಾತು ಹೇಳಿದರು. ನೋಡಿ,
ಆಯಿತು, ಒಳ್ಳೇದೇ ಆಯಿತು, ನಿಮ್ಮ ಜನಾಂಗದಲ್ಲಿ ಒಬ್ಬರು ಕೊಟ್ಟಿದ್ದಾರೆ, ಒಳ್ಳೆ ವರದಿ ಮಾಡ್ತಿದ್ರಿ, ಇನ್ಮೇಲೆ ವರದಿ ಮಾಡಬೇಡಿ ಅಂದರು. ನನ್ಗೆ ಅಳು ಬಂದಂಗೆ ಆಯ್ತು. ಯಾಕೆ ಸರ್ ಅಂದು. ಯಾಕೆ ಅಂದರೆ ನೀವು MLC ಆಗಿದ್ದೀರಿ, ನೆನ್ಪಿಟ್ಕೊಳ್ಳಿ, ನೀವು ವರದಿ ಮಾಡೋದು ಬೇಡ, ಕತೆ ಏನಾರ ಕವನ ಏನಾರು ನೆನಪಾದರೆ, ಕವನ ಬಹಳಷ್ಟು ಬರೀತಿದ್ದೆ, ಅದನ್ನು ಪುಸ್ತಕಗಳು ಬಂದಿದ್ದು, ಬೇಕಾದ್ರೆ ಅದು ಬರೀರಿ ಅಷ್ಟೇ. ಆದರೆ ಇನ್ನೊಂದು ನೆನಪಿರಲಿ, ನೀವು ಹೇಗೆ ಇನ್ನೊಬ್ಬ ರಾಜಕಾರಣಿ ಮೇಲೆ ನೀವು ಕಣ್ಣಿಟ್ಟು ಬರೀತಿದ್ರೋ ಹಾಗೆ ನಿಮ್ಮ ಮೇಲೆ ನಾವು ಕಣ್ಣಿಡ್ತೀವಿ, ನೀವು ಯಾವತ್ತೂ ದಾರಿ ತಪ್ಪಬಾರ್ದು, ತಿಳಿತಾ ಅಂದರು. ಸರಿ ಸರ್ ಅಂದೆ. ನಾನು ದಾರಿ ತಪ್ಪಲ್ಲ ಸರ್ ಅಂದೆ. ಲಂಚ ತಗೊಳ್ಳೋದು ಮತ್ತು ಯಾವುದೇ ಒಂದು ಕಾರಣಕ್ಕೆ ಭ್ರಷ್ಟಾಚಾರ ಮಾಡೋದು ಅಂಥವೆಲ್ಲ ಏನು ಮಾಡಲಾರ್ದೆ ಮಾನವೀಯತೆಯಿಂದ ಕೆಲಸ ಮಾಡಬೇಕು, ಗೊತ್ತಾಯ್ತಾ, ಹೋಗಿ ಅಂದರು. ಸರಿ ಸರ್ ಅಂತ ಬಂದೆ. 6 ವರ್ಷಗಳ ಕಾಲ ನಾನು ಏನು ಆಟೋದಲ್ಲಿ ಕೂಡ ಹತ್ತಲಿಲ್ಲ, ಆದಷ್ಟು ಬಸ್ನಲ್ಲೇ. ಯಾಕೆಂದರೆ ನಮ್ಮ ಬಂಡಾಯ ಸಾಹಿತ್ಯ ನಮಗೇನು ಹೇಳ್ತಿತ್ತಂದರೆ, ಬಡತನವನ್ನು ಬಡವರ ಮುಂದೆ ಶ್ರೀಮಂತರಾಗಿ ಮೆರೆದು ಅವರನ್ನು ಹೊಟ್ಟೆ ಉರಿಸ್ಬಾರ್ದು, ಅವರನ್ನು ನಾವು ಅಣಕ ಮಾಡ್ತೀವಿ ಅನ್ನೋ ಥರ. ಆಮೇಲೆ ದೇವರುಗಳು, ಧರ್ಮ ಎಲ್ಲ ನಮಗೋಸ್ಕರ ಇದೆ ಅನ್ನೋದನ್ನು ಕಲಿತೆ ನಾನು. ನನ್ನ ಬರವಣಿಗೆಯಲ್ಲಿ ಅದನ್ನು ಮೊದಲು ತಂದಿದ್ದೆ, ಆದರೆ ಅಷ್ಟು ಖಚಿತವಾಗಿ ನನಗೆ ಗೊತ್ತಿರಲಿಲ್ಲ. ಪ್ರತಿಯೊಂದು ಸಂಕೇತಗಳು ಕೂಡ ಸತ್ಯ ಅಲ್ಲ. ಒಂದು ಬಾವುಟ, ಆ ಬಾವುಟ ಕೇವಲ ಸಂಕೇತ, ದೇಶ ಅಲ್ಲ. ಈಗ ಹಾಸನಾಂಬೆ ಅಂತ ತುಳು ಸಾಯಿಸಿದ್ರು. ಹಾಸನಾಂಬೆ ಅನ್ನೋದು ಊರು, ಹಾಸನದ ಜನಗಳು, ಅವರ ಜೀವನ ಸುಧಾರಣೆ ಮಾಡೋದೇ ಒಂದು ದೇವ್ರ ಕೆಲಸ. ಆದರೆ ಹಾಸನಾಂಬೆದು ಒಂದು ಮೂರ್ತಿ ಮಾಡಿ ಇಟ್ಕೊಂಡು ಇವರು ಅದನ್ನೇ ಒಂದು ಇದು ಮಾಡ್ತಾರಲ್ಲ, ಇಂಥವೆಲ್ಲ ನಾನು ಬರೆಯೋಕ್ಕೂ ಶುರು ಮಾಡಿದೆ, ಭಾಷಣದಲ್ಲೂ ಹೇಳ್ತಿದ್ದೆ. ಹಾಗಾಗಿ ನನಗೆ ಒಂದು ಕಡೆ ಶತ್ರುಗಳು ಹುಟ್ಕೊಂಡ್ರು, ಒಂದು ಕಡೆ ಮಿತ್ರರು ಹುಟ್ಕೊಂಡ್ರು. ಆ ರೀತಿಯಲ್ಲಿ ನಾನು ಚಿಂತನೆ ಮಾಡೋಕ್ಕೆ ಶುರು ಮಾಡಿದೆ. ಇನ್ನು ಮೇಡಮ್, ಏನು ಅಂತ ಹೇಳಿದ್ರೆ, ಸಮಾಜವನ್ನ ಸರಿದಾರಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಮೂಲ ಉದ್ದೇಶ. ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ನೀವು ಎದುರಿಸಿರ್ತೀರ, ಬೆದರಿಕೆಗಳಂತೂ ಬಂದೇ ಬಂದಿರುತ್ತೆ. ಸೊ ಹೇಗೆ ಅನ್ನಿಸ್ತು, ಅದನ್ನ ಹೆಂಗೆ ಫೈಟ್ ಮಾಡಿದ್ರಿ? ಮನೆಯಲ್ಲಿ ನಿಮ್ಮ ಯಜಮಾನ್ರು ನಿನಗೆ ಯಾಕೆ ಬೇಕು, ಮನೆಯಲ್ಲಿ ಆರಾಮಾಗಿರು, ಬೇಡ ಇದು ಈ ಹೋರಾಟನೇ ಬೇಡ ಅಂತ ಯಾವತ್ತಾದರೂ ಅಂದಿದ್ದುಂಟಾ ನಿಮಗೆ, ಅಥವಾ ಯಾವಾಗಲಾದರೂ ಅನಿಸಿದ್ದುಂಟಾ? ಸಮಾಜಕ್ಕೆ ನಾನು ತಿದ್ದೋಕೆ ಹೋದರೆ ಆಬ್ವಿಯಸ್ಲಿ ಅದಕ್ಕೆ ನಿಮಗೆ ಬಂದೇ ಬಂದಿರುತ್ತೆ ಬೆದರಿಕೆಗಳು. ಆ ಥರದ್ದೆಲ್ಲ ಬಂದಾಗ ನೀವು ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡ್ರಾ, ಅಥವಾ ನೀವು ಕೂಡ ಭಯಪಟ್ಟು ಎಲ್ಲೋ ಒಂದು ಕಡೆ ನಾನು ತಗೊಂಡಿದ್ದು ನಿರ್ಧಾರ ತಪ್ಪು ಅಂತ ನಿಮ್ಗೆ ಅನಿಸಿತ್ತಾ ಅಂತ? ಇಲ್ಲ, ನನಗೆ ತಪ್ಪು ಅನ್ನಿಸ್ಲಿಲ್ಲ. ಯಾಕೆ ಅನ್ನಿಸ್ಲಿಲ್ಲ ಅಂದರೆ, ನಮ್ಮ ಯಜಮಾನರು ಕೂಡ, ನಾನು ಅವರು ತಿರುಪತಿಗೆ ಹೋಗ್ತಿದ್ವಿ, ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ, ಎಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ವಿ, ಎಲ್ಲ ಇತ್ತು. ನಾವು ಯಾವಾಗ ಶಾಂತರಸ ಮತ್ತು ಚೆನ್ನಣ್ಣ ವಾಲಿಕಾರ್, ಬರಗೂರು ರಾಮಚಂದ್ರಪ್ಪ ಇವ್ರ ಜೊತೆ ಸೇರಿ ಬಂಡಾಯದ ಇದು ಪುಸ್ತಕಗಳು ಓದಿ ಸಮಾವೇಶಗಳಲ್ಲಿ ಭಾಗವಹಿಸಿದ್ವಲ್ಲ, ಇಬ್ಬರು ಬದಲಾವಣೆ ಆದ್ವಿ ಮಾನಸಿಕವಾಗಿ. ಒಬ್ಬರು ಬದಲಾವಣೆ ಆಗಿದ್ರೆ ತಪ್ಪಾಗ್ತಿತ್ತದು. ಯಾವಾಗ ನಾವಿಬ್ಬರು ಒಂದೇ ಸಾರಿಗೆ ನಾವು ಬದಲಾವಣೆ ಆದ್ವಲ್ಲ, ಹಾಗಾಗಿ ಅವರು ನಾನು ಹೇಳೋದನ್ನು ಒಪ್ಕೊಳ್ತಿದ್ರು, ಹೇಳ್ತಿರ್ಲಿಲ್ಲ. ಯಾಕೆಂದರೆ ಅವರು ಆಫೀಸ್ನಲ್ಲಿ ಕೆಲಸ ಮಾಡಬೇಕು, ಸರ್ಕಾರಿ ನೌಕರ. ನನಗೆ ಹೇಳೋರು, ನೋಡು ನೀನು ಅಲ್ಲಿ ಕೃಷ್ಣ ದಂಡೆ ನಾಲೆ ಕೆಲಸ ಇತ್ತಲ್ಲ, ಅದ್ರಲ್ಲಿ ತುಂಬ ಲಂಚ ತಗೊಳ್ತಾರೆ ಅಂತ. ಅದ್ರ ಮೇಲೆ ಬರೆದೆ ನಾನು. ಮತ್ತು ನಾನು ಹೇಳಿದೆ ಅಂತ ಹೇಳಬೇಡ ಯಾರಿಗೂ ಅನ್ನೋರು. ಯಾಕೆಂದರೆ ಅವ್ರಿಗೆ ಗೊತ್ತಿರ್ತಿತ್ತು ಒಳಗಡೆ ಹೇಗೆ ಲಂಚ ತಗೊಳ್ತಾರೆ ಅಂತ. ಇಂಥವೆಲ್ಲ ಲಂಚ, ಭ್ರಷ್ಟಾಚಾರ ತಪ್ಪು ಅಂತ ನನಗೆ ಮತ್ತು ಅವರಿಗೂ ಅನಿಸಿದ್ದು. ಹಾಗಾಗಿ ಮತ್ತು ಗಾಂಧಿವಾದ ನನಗಿಷ್ಟ ಆಗಿದ್ದು. ಆಮೇಲೆ ನಾನು ಅಂಬೇಡ್ಕರ್ ವಾದಕ್ಕೆ ಒಪ್ಕೊಂಡೆ. ಗಾಂಧಿವಾದ ಯಾಕೆ ಇಷ್ಟ ಆಯ್ತಂದರೆ, ನಾವು ಎಷ್ಟೆಷ್ಟು ಸರಳವಾಗಿರ್ತೀವಿ. ಆಮೇಲೆ ಬುದ್ಧನಿಗೆ ಓದ್ಕೊಂಡೆ ನಾನು. ಬುದ್ಧ ಎಷ್ಟು ಶಾಂತವಾಗಿರ್ಬೇಕಂದ್ರೆ ನಮ್ಮ ಹತ್ರ ಏನೂ ಇರಬಾರ್ದು ಬಹಳ. ಈಗ ನೋಡಿ, ನನಗೆ ಎಲ್ಲೂ ಹೊಲ ಇಲ್ಲ, ಎಲ್ಲೂ ನಾನು ಜಮೀನು ತಗೊಂಡಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಈ ಮನೆ ಇದೆ, ಅದು ಇದು ಮಗನಿಗೆ ಕೊಟ್ಟಿದ್ದೀನಿ. ಕೆಳಗಡೆ ಮನೆಯಲ್ಲಿ ಒಬ್ಬ ಮಗ ಇದ್ದಾನೆ, ಅಂದರೆ ಒಂದೇ ಸೈಟು ನನಗೆ ತಗೊಂಡಿದ್ದು ನಾನು. ಸಾಕು, ಈಗ ನಾನು ಊಟ ಇದೆ, ಬಟ್ಟೆ ಇದೆ, ಮಕ್ಕಳು ದುಡಿತಾರೆ, ಎಷ್ಟೋ ಒಂದು, ಅವನು 20,000 ದುಡಿತಾನೋ 30 ದುಡಿತಾನೋ ಅವ್ನು ಖರ್ಚು ಮಾಡ್ತಾನೆ. ಅಲ್ಲ ಮೇಡಮ್, ಈಗಿನ ರಾಜಕೀಯ ಕ್ಷೇತ್ರದಲ್ಲಿ ನೀವಿದ್ದೀರಾ, ಎಷ್ಟೋ ವರ್ಷಗಳ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೀರಾ. ಈಗಿನ ರಾಜಕೀಯದವ್ರನ್ನ ನೋಡಿದ್ರೆ ಅವರ 10 ತಲೆಮಾರಿಗೆ ಆಗೋಷ್ಟು ಮಾಡ್ಕೊಂಡಿದ್ರು ಕೂಡ ಅವರ ದುರಾಸೆ ಇನ್ನೂ ಕಡಿಮೆನೇ ಆಗಿರಲ್ಲ. ಬಟ್ ನೀವು ಹೇಗೆ ಈ ಸರಳತೆಯನ್ನು ನೀವು ಹೆಂಗೆ ಕಲ್ತ್ರಿ? ಈ ಸರಳತೆನೇ ನನಗೆ ಮಂತ್ರಿಯಿಂದ ಯೋಗ್ಯಳಲ್ಲ ಅಂತ ತಿಳಿಸಿದ್ದು. ಅವರೇನಂದ್ರು, ನೋಡಿ ತಿಂಗಳ 20,000 ರೂಪಾಯಿ ನೀವು ಕೊಡಬೇಕು ಪಾರ್ಟಿ ಫಂಡು ಅಂತ ಅಂದರು. ನಾನು ಹೇಳಿದೆ, ಸರ್ ಪಾರ್ಟಿ ಫಂಡ್ ಅಂದರೆ ಯಾರ ಹತ್ರ ತಗೊಳ್ಳೋದು? ಅಧಿಕಾರಿಯಲ್ಲಿಂದ ಕೊಡ್ತಾನೆ, ಅವ್ನು ಲಂಚ ತಗೋತಾನೆ. ಅದಕ್ಕೆ ಬೇಡ ಸರ್, ನನಗೆ 6,000 ಬರ್ತಿತ್ತು, 6,000 MLC ಆದಾಗ. ಆಮೇಲೆ ಒಂದು 15-20 ಸಾವಿರ ಬರ್ತಿತ್ತು. ಅದರೊಳಗಿಂದ ನಾನು ಕೊಡ್ತೀನಿ ಬೇಕಾದ್ರೆ, ನನಗೆ ಎಷ್ಟು ಸಾಧ್ಯ ಅಷ್ಟು. ಆದರೆ ನಾನು ಯಾವುದು ಇದು ಮಾಡಲ್ಲ ಅಂದಾಗ ಅವ್ರು ಮಾತಾಡ್ಕೊಂಡ್ರಂತೆ ದೇವೇಗೌಡರ ಹತ್ರ, ಸರ್ ಈಗ ಯೋಗ್ಯ ಅಲ್ಲ ಸರ್ ಇವರು ಮಂತ್ರಿ ಕೆಲಸಕ್ಕೆ, ಸುಮ್ಮನೆ ಕಿರಿಕಿರಿ ಮಾಡ್ತಾರೆ, ಏನೂ ಇದು ಮಾಡಲ್ಲ, ಅದಕ್ಕೆ ಇವರಿಗೆ ನೀವು ಮಂತ್ರಿನ ತೆಗೆದ್ರೆ ನಮಗೆ ಫಂಡ್ ಕೊಡುವಂಥ ಒಬ್ಬ ಮನುಷ್ಯನ ನಾವು ಕೊಡ್ತೀವಿ ಅಂತ. ಆಗ ನನ್ನ ಜಾತಿಯವ್ರನ್ನೇ ಇನ್ನೊಬ್ಬರನ್ನ ಕೊಟ್ಟರು. ನನ್ನ ಮಗನ ಮೇಲೆ ಒಂದು ಅಂಬೇಡ್ಕರ್ ಇದು ಕನ್ನಡಕ ಕಿತ್ತ ಅಂತ ತಂದರು. ನನಗೆ ಮಂತ್ರಿಯಿಂದ ಇಳಿಸಿದ್ರು. ನನಗೇನು ಬೇಜಾರಾಗಲಿಲ್ಲ, ಯಾಕೆಂದರೆ ಒಳ್ಳೇದಾಯ್ತು ಬರೆಯೋಕ್ಕೆ ಅಂದೆ ನಾನು.
ಇನ್ನು ಬರವಣಿಗೆ ನಂದು ಹಾಳಾಗೋಗಿತ್ತು. ಸರಿ ಬಿಡು ಅಂತ. ಆದರೆ 5 ವರ್ಷಗಳ ಕಾಲ ನಾನು 1 ವರ್ಷನೇ ಮಂತ್ರಿ ಇದ್ದಿದ್ದು ನಾನು. ಆಮೇಲೆ ನಮ್ಮ ಮಗಂದು ಏನಿಲ್ಲ ಅಂತ ಗೊತ್ತಾಯಿತು, ಒಂದು ಆಯೋಗ ನೇಮಕ ಮಾಡಿರೋದಕ್ಕೆ. ಆಮೇಲೆ ಏನು ತಪ್ಪಿಲ್ಲ, ಅವ್ರನ್ನ ತಗೊಳ್ತೀವಿ ಅಂತ JH ಪಟೇಲ್ ಅಂದರು. ಎಲ್ಲರೂ ಹೇಳಿದ್ರು ನೀವು ಪಟೇಲ್ ಹತ್ರ ಹೋಗಿ ಕೇಳ್ಕೊಳ್ರಿ ಅಂತ. ನಾನು ಹೇಳಿದೆ ಕೇಳಲ್ಲ ಸರ್, ನಾನು ತೆಗ್ದಿದ್ದಾರೆ, ಬೇಕಾದ್ರೆ ತಗೊಳ್ಳಿ, ಅಲ್ದಿರಿ ಇರಲಿ ಅಂತ. ಆಮೇಲೆ ನಾನು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಕೆಲಸ ಮಾಡೋಕ್ಕೆ ನನಗೆ ಪುರ್ಸತ್ ಸಿಕ್ತು. ಅದು ಮುಗಿದು ನನ್ನ ಅವಧಿನೂ ಮುಗೀತು, ಎಮ್ ಎಲ್ ಎದು. ಹಾಗಾಗಿ ನಾನು ಆಮೇಲೆ ಏನೇನೋ ಮಾಡಿ ನಿಲ್ಲಿಸಿದ್ರು ಇವರು ಕೇಜ್ರಿವಾಲ್. ಆಗೆಲ್ಲ ಸೋತೆ. ಅಂದರೆ ಅವರು ಹೇಳಿದರು, ನೀವು ಸೋಲ್ತೀರಿ ಅಂತ ಗೊತ್ತು, ಆದರೆ ಭ್ರಷ್ಟಾಚಾರ ವಿರೋಧವಾಗಿ ಒಳಗಡೆ ಹೋಗಿ ಮಾತಾಡಬೇಕು. ಎಲೆಕ್ಷನ್ನಲ್ಲಿ ನಿಂತರೆ ನೀವು ಎಲ್ರಿಗೂ ಹೇಳೋಕ್ಕಾಗತ್ತೆ. ಕೇಜ್ರಿವಾಲ್ ಮನೋಭಾವ ಏನಿದೆ ಅಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಇದೆ, ಅದನ್ನು ನೀವು ಹೇಳಬೇಕು, ನಮ್ಮಲ್ಲಿ ಮಾಡಬೇಕು ಅಂದರು. ಹಾಗೆಲ್ಲ ರಾಜಕಾರಣಕ್ಕೆ ಬೇರೆ ಬೇರೆ ಕಡೆ ಹೋದೆ. ಬಂಗಾರಪ್ಪ ಕರೆದ್ರು, ಅಲ್ಲೂ ಇಲ್ಲಿ ಯಾಕೆ ಬಿಟ್ಟೆ ಅಂದರೆ ನಾನು BJP ಬಂತು. BJPಯ ಯಡಿಯೂರಪ್ಪರು ಬಂದರು. ಮತ್ತು ನಮ್ಮ ಯಾವಾಗ ನಾನು ಜನತಾ ದಳದಲ್ಲಿದ್ದೆ, ಆ ಜನತಾ ದಳದಲ್ಲಿ ಬಂದು BJPಯವರು ಬಂದರು. ಅದು ಕೋಮುವಾದ ಅಂತ ನನ್ನ ಭಾವನೆ. ಅದಕ್ಕೇ ಯಡಿಯೂರಪ್ಪ ಕರೆಸಿ ಹೇಳಿದರು, ನಿಮಗೆ ನಾನು 1 ಕೋಟಿ ರೂಪಾಯಿ ಜಾಯಿಂಟಾಗಿ ಇಡ್ತೀನಮ್ಮ, ಮತ್ತು ನಿಮಗೆ ಗೆಲ್ಲಿಸ್ಕೊಳ್ತೀವಿ ನಾವು BJPಯಿಂದ, ನೀವು ಬರಬೇಕು ಅಂದರು. ಯಾರಿಗೋಸ್ಕರನೂ ಹೋದಾಗ, ಇಲ್ಲ ಸರ್ ನಾನು BJPಯನ್ನು ಕೋಮುವಾದ ಅಂತೀರಿ, ನೀವು ನಮ್ಮ ಕರ್ನಾಟಕ ಗೌರ್ಮೆಂಟ್ ಮುಖ್ಯಮಂತ್ರಿ ಇದ್ದೀರಾ, ಅದಕ್ಕೆ ನಿಮ್ಮ ಹತ್ರ ನಾವು ಕೇಳಕ್ಕೆ ಬಂದಿದ್ದೀವಿ, ಅವ್ರಿಗೋಸ್ಕರ. ಅದು ಅವರಿಗೋಸ್ಕರ ಇರಲಿ ಅಮ್ಮ, ಇರಲಿ, ನಿಮ್ಮದು ಹೇಳಿ, ನೀವು ಬರಬೇಕಂದ್ರೆ ಅದು ಆಗಲ್ಲ ಸರ್ ಅಂದೆ. ನಮ್ಮವರೆಲ್ಲ ಹೇಳಿದ್ರು, ರೀ ನೀವು ಹೋಗಿದ್ರಿ ಎಷ್ಟು ಜನ ಮಂತ್ರಿ ಆಗ್ತಿದ್ರಲ್ರಿ ಅಂತ. ಮಂತ್ರಿ ಮುಖ್ಯನೇ ಅಲ್ಲ ನನಗೆ. ಮಂತ್ರಿ ಅನ್ನೋದು ಒಂದು ದೊಡ್ಡಸ್ಗೆ ಕೋಡಲ್ಲ, ಅದು ಜನಸೇವೆ ಮಾಡೋದು. 24 ಗಂಟೆ ಕೆಲಸ ಮಾಡೋಕ್ಕೆ ಫಲವತ್ತಾದ ಜಾಗ ಅದು. ನಾವು ಏನು ತಿದ್ದಬೇಕಂತೀವಿ, ನಮ್ಮ ಕನಸುಗಳೇನಿದ್ದಾವೆ, ಆ ಕನಸುಗಳನ್ನು ನೆನೆಸು ಮಾಡೋಕ್ಕೆ ರಾಜಕೀಯ ಬೇಕು. ಆದರೆ ರಾಜಕೀಯದಲ್ಲಿ ಪ್ರಾಮಾಣಿಕತೆ ಬೇಕು. ಪ್ರಾಮಾಣಿಕತೆ ಇಲ್ಲದ ರಾಜಕೀಯ ನೋಡಿ ಈ ಥರ ಆಗುತ್ತೆ. ಅವನು ಜೈಲಿಗೆ ಹೋಗು, ಇವನು ಜೈಲಿಗೆ ಹೋಗು, ಅವ್ರು ಮತ್ತೆ ಅತ್ಯಾಚಾರ ಮಾಡುವುದು, ಇದು ಬಹಳ ಬಹಳ ಡೇಂಜರ್. ಇದರಲ್ಲಿ ಇದು ಚಿಂತೆ ಮಾಡುವಂಥ ವಿಷಯ. ಇನ್ನು ಮೇಡಮ್, ನೀವು ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ, ಅಲ್ಲಿ ಕಷ್ಟ ಸುಖವನ್ನು ನೋಡಿದ್ದೀರಾ, ಎದುರಿಸಿದ್ದೀರಾ ಸವಾಲುಗಳನ್ನು. ಸೊ ನಿಮಗೆ ಯಾವ ಕ್ಷೇತ್ರ ಬಹಳ ಇಷ್ಟವಾಗಿರುವಂಥ ಕ್ಷೇತ್ರ? ಈಗ ಮನೆಯಲ್ಲಿ ಗೃಹಿಣಿಯಾಗಿ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗಿದ್ದೀರಾ. ಸೊ ಒಟ್ಟಾರೆ ಈ ಮನೆಯಲ್ಲಿ ಗೃಹಿಣಿಯಿಂದ ಹಿಡಿದು ಕೇಳ್ತಿದ್ದೀನಿ ರಾಜಕೀಯದವರೆಗೂ, ಯಾವುದು ಒಂದು ನಿಮಗೆ ಸ್ಥಾನ ಅಥವಾ ಯಾವ ಒಂದು ಕ್ಷೇತ್ರ ಬಹಳ ಖುಷಿ ಕೊಟ್ಟಿದ್ದು, ನೆಮ್ಮದಿಯನ್ನು ಕೊಟ್ಟಿದ್ದು? ನನಗೆ ಖುಷಿ ಕೊಟ್ಟಿದ್ದು ನನ್ನ ಕುಟುಂಬದ್ದು ಮಕ್ಕಳಾದಾಗ, ಆಮೇಲೆ ಆ ಮಕ್ಕಳು ಸ್ಕೂಲಿಗೆಲ್ಲ ಹೋದಾಗ ಎಲ್ಲ ಖುಷಿ ಕೊಡ್ತು. ಆಮೇಲೆ ನನಗೆ ಯಾವಾಗಲೂ ಪುಸ್ತಕ ಮತ್ತು ಟೈಮು ಇವೆರಡು ಇತ್ತು ಅಂದರೆ ಓದೋಕ್ಕೆ, ಆಗ ತುಂಬ ಖುಷಿ ಕೊಡುತ್ತೆ ನನಗೆ ಸಾಹಿತ್ಯ ಓದೋದು. ಬೇರೆ ಮತ್ತು ಆಗೆಲ್ಲ ಸಂಭ್ರಮ ಇರ್ತಾಯಿತ್ತು ಬಿಡಿ, ಯಾರದಾರ ಮದುವೆಗೆ ಹೋಗೋದು ಅಂಥವು ಇಂಥವೆಲ್ಲ. ಈಗ ಆಮೇಲೆ ಬರ್ತಾ ಅದೆಲ್ಲ ಅರ್ಥ ಇಲ್ಲ ಅನ್ನಿಸ್ದಾಗ ಅವರಿಗೋಸ್ಕರ ಹೋಗೋಕ್ಕೆ ಶುರು ಮಾಡಿದೆ, ಬೇರೆಯವ್ರಿಗೆ. ಈಗ ನಮ್ಮ ಸೊಸೆ ಮಗ ಎಲ್ಲ ಇರ್ತಾರೆ, ಅವರೆಲ್ಲೋ ಖುಷಿಯಿಂದ ಅಲ್ಲೆಲ್ಲೋ ಹೋಗಬೇಕು ಅಂತಾರೆ. ಆಗ ನನಗೆ ಇಷ್ಟ ಇಲ್ಲ, ನಾನು ಬಹಳ ಇದು ಅಂತ ಹೇಳೋಕ್ಕಾಗಲ್ಲ. ಅವ್ರ ಥರನೇ ಅವ್ರ ಮನಸ್ಸಿಗೆ ಖುಷಿ ಆಗೋ ಹಾಗೆ ನಡ್ಕೋತೀವಿ. ಮಕ್ಕಳ ಜೊತೆ ಆಡ್ತೀವಲ್ಲ ಹಾಗೆ, ಈ ಸಣ್ಣ ಪುಟ್ಟ ಮಕ್ಕಳ ಜೊತೆ ಅವ್ರ ಥರನೇ ಆಡಿದರೆ ಅವ್ರಿಗೆ ಖುಷಿ ಆಗುತ್ತೆ. ಹಾಗೆ ಅವ್ರ ಲೆವೆಲ್ಲಿಗೆ ನಾವು ಮಾತಾಡಿದಾಗ, ನನ್ನ ಸೊಸೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ನಮಗೂ ಎಷ್ಟು ಹೊಂದಾಣಿಕೆ ಇದೆ ಅಂದರೆ, ನಾವೇನು ಒಬ್ಬರ ನಡುವೆ ಒಬ್ಬರು ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಹಾಗೆ ಸಮಾನ ಮನಸ್ಕರು. ನನ್ನ ಭಾಗ್ಯ ಏನಂದರೆ ಸಮಾನ ಮನಸ್ಕತೆ ಇದೆ. ನನ್ನನ್ನು ಅರ್ಥ ಮಾಡಿಕೊಂಡ್ರು. ನನಗೆ ಎಷ್ಟು ಆಶ್ಚರ್ಯ ಆಗುತ್ತಂದರೆ, ಮೊದಲು ತಂದೆ ತಾಯಿಗಳು ಅಷ್ಟು ಕಡುಬಡತನದಲ್ಲೂ ನನಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ನಮ್ಮ ಮನೆಯವರು, ನಾವಂಗಂತೂ ಅಷ್ಟು ಬಡತನ ಇತ್ತು, ನಾವು ಮದುವೆ ಆದಮೇಲೆ ಮಕ್ಕಳಿಗೆ ಸಾಕೋದು ಮಾಡೋದು, ಆವಾಗೂ ನನಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಈಗ ನಾನು ಎಲ್ಲಿ ಹೋಗಲಿ, ಈಗ 80 ವರ್ಷ, ನೀನು ಯಾಕೆ ಹೋಗ್ತೀಯಮ್ಮ, ಹೋಗಬೇಡ ಅನ್ನಲ್ಲ, ಹುಷಾರಾಗಿ ಹೋಗ್ಬಮ್ಮ ಅಂತಾರೆ. ಆ ಥರದಲ್ಲಿ ಎಲ್ಲಿ ಹೋಗಲಿ ಪ್ರೋತ್ಸಾಹ ಕೊಡ್ತಾರೆ. ಅಂಥ ಒಂದು ಸಂದರ್ಭ ಇರೋದ್ರಿಂದ ನನಗೆ ಎಲ್ಲದರಲ್ಲೂ ಖುಷಿ ಕಾಣುತ್ತೆ. ಆದರೆ ನೊಂದವ್ರ ಬಗ್ಗೆ ಬಹಳಷ್ಟು ಬೇಜಾರಾಗುತ್ತೆ. ಯಾರೋ ಒಬ್ಬರು ಏನೋ ಆದರೂ ಅಂದಾಗ, ಅಯ್ಯೋ ಹಾಗಾಯ್ತಲ್ಲ, ಅದನ್ನು ನಾನು ಹೇಗಾದ್ರು ಬಗೆಹರಿಸ್ಬೋದಾ? ಅದಕ್ಕೆ ನನಗೆ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು 20 ಜನನಾದ್ರು ಫೋನ್ ಮಾಡ್ತಾರೆ, ಪೊಲೀಸ್ರಿಗೆ ಹೇಳ್ರಿ, ಅಥವಾ ನನ್ನ ಹೆಂಡತಿಗೆ ಹೀಗಾಯಿತು, ಅಥವಾ ನಮ್ಮ ಮನೆಗೆ ಹೀಗಾಯಿತು. ನಾನು ಸಾಧ್ಯವಾದಷ್ಟು ಅದನ್ನು ಬಗೆಹರ್ಸೋಕ್ಕೆ ನೋಡ್ತೀನಿ. ಒಬ್ಬರು ಒಂದು ಸಾರಿ ಎಲ್ಲೋ ಟ್ರಾನ್ಸ್ಫರ್ ಮಾಡಿಸೋಕ್ಕೆ ಬಂದರು. ಯಾವ ಕಾರಣಕ್ಕೆ ನಿಮಗೆ ಟ್ರಾನ್ಸ್ಫರ್ ಹೇಳಿ ಅಂದೆ. ಅದಕ್ಕೆ ಅವರು, ಅಲ್ಲಿ ಏನೂ ಇಲ್ಲ ಮೇಡಮ್. ಏನೂ ಇಲ್ಲ ಅಂದರೆ ಏನು ಅಂದೆ. ಅಲ್ಲ, ಅಲ್ಲಿ ಲಂಚ ಇಲ್ಲ ಅನ್ನೋ ಅರ್ಥಕ್ಕೆ, ಅಲ್ಲ ಮನೆ ರೊಟ್ಟಿ ತಿಂದು ಹೋಗ್ಬೇಕ್ರಿ ಅದಕ್ಕೆ ಅಂದರು. ಮನೆ ರೊಟ್ಟಿ ತಿಂದೆ ಇನ್ನೇನು ಹೋಟ್ಲಲ್ಲಿ ತಿಂತೀರಾ? ಹಾಗಲ್ಲ ಮೇಡಮ್, ನಮಗೆ ಸ್ವಲ್ಪ ಹಣ ಬರಬೇಕಲ್ಲ ಅದಕ್ಕೆ ಅಂತ. ಅಂದರೆ ಹಾಗಾದರೆ ಅವ್ರಿಗೆ ಹೇಳಲ್ಲ ಹಾಗಂತ, ಇವ್ರಿಗೆ ಅಲ್ಲಿ ಲಂಚ ಸಿಗಲ್ಲ ಸರ್, ಲಂಚ ಸಿಗೋ ಕಡೆ ಮಾಡಬೇಕು, ಅದಕ್ಕೆ ಟ್ರಾನ್ಸ್ಫರ್ ಮಾಡಿರಿ ಅಂತ ಹೇಳಬೇಕಾ ಅಂತಂದೆ ನಾನು.
ಮತ್ತೆ ತಿರುಗಿ ಬರಲಿಲ್ಲ ಅವರು. ಆ ಥರ ನಾನು ಹೇಳಲ್ಲ. ನಿಮಗೆ ಏನಾರ ಕಷ್ಟ ಇದ್ದು ನಿಜವಾಗಿಯೂ ಅದು ಟ್ರಾನ್ಸ್ಫರ್ ಮಾಡಿಸುವಂಥದ್ದಿದ್ದರೆ ನಾನು ಹೇಳೋದು. ಬಂಗಾರಪ್ಪ ಅವರೆಲ್ಲ ನಾನು ಹೋದ ಕೂಡಲೇ ಹೇಳ್ತಿದ್ರು, ನೀವು ಇವ್ರ ಕೆಲಸ ಮಾಡಿಕೊಡಿ ಅಂತ. ಯಾಕೆಂದರೆ ನಾನು ಯಾವುದು ಕಾನೂನು ವಿರುದ್ಧವಾದದ್ದು ಯಾವತ್ತೂ ಹೇಳಲ್ಲ, ಇವತ್ತಿಗೂ ಕೂಡ. ಅದು ನಮ್ಮ ಸೊಸೆ ಅವತ್ತೆಲ್ಲೋ ನಿಲ್ಲಿಸಿದ್ರಂತೆ ಗಾಡಿ, ಅವ್ರು ಬಂದು ತಗೊಂಡೋಗಿದ್ದಾರೆ. ತಗೊಂಡೋಗಿ 1,000 ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ. ಅವಳು ಹೇಳಿಲ್ಲ BT ಲಲಿತಾನಾಯಕ್ ಸೊಸೆ ಅಂತ ಹೇಳಿಲ್ಲ. ಆಮೇಲೆ ಪೊಲೀಸರು ಹೇಳಿದರು, ಅಯ್ಯೋ ನಿಮ್ಮ ಸೊಸೆನಾ ಮೇಡಮ್ ಅವರು ಅಂತ. ನನ್ನ ಸೊಸೆ ಆದ್ರೇನ್ರಿ, ಸಾರ್ವಜನಿಕರು ತಪ್ಪು ಮಾಡಿದ್ರೆ ತಪ್ಪೇ. ಆ ಥರದಲ್ಲಿ. ಓಕೆ ಅಮ್ಮ, ಇನ್ನು ಕೊನೆಯದಾಗಿ ನಮ್ಮ ಯುವ ಪೀಳಿಗೆಗೆ ಒಂದು ಮೆಸೇಜ್ ಅಂತ ಕೊಡೋದಾದ್ರೆ ಏನು ಕೊಡ್ತೀರಾ ಈಗಿನ ಯೂತ್ಸಿಗೆ? ನಾನು ಹೇಳೋದಿಷ್ಟೇ, ನೀವು ಸರಿಯಾದ ರೀತಿಯಲ್ಲಿ ಬುದ್ಧನನ್ನು ಅರ್ಥ ಮಾಡ್ಕೊಳ್ಳಿ. ಬುದ್ಧನನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಸಿಟ್ಟು ಬರಲ್ಲ. ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಸ್ಕೊಳ್ಳಿ. ಅಂಬೇಡ್ಕರ್ ಅಷ್ಟು ನೋವು ಉಂಡೋರು ಯಾರೂ ಇಲ್ಲ, ಆದರೆ ಅವ್ರು ನೋವು ಉಂಡಷ್ಟು ಓದಿದ್ದಾರೆ. ನೀವು ಬರೀ ಅಂಬೇಡ್ಕರ್ ಆಗಬೇಕಂದ್ರೆ ಆಗಲ್ಲ, ಡ್ರೆಸ್ ಹಾಕೊಂಡ್ರೆ ಆಗಲ್ಲ. ಅದನ್ನು ಅವ್ರು ಓದಿದ ರೀತಿಯಲ್ಲೇ ಸಮಾಜವನ್ನು ಗ್ರಹಿಸೋದು ಕಲೀರಿ. ಅಕ್ಷರ ಓದೋರೆಲ್ಲ ವಿದ್ಯಾವಂತರಲ್ಲ. ಜನರಲ್ ನಾಲೆಡ್ಜ್, ಒಬ್ಬರು ನೋವನ್ನು ಅರ್ಥ ಮಾಡ್ಕೊಳ್ಳಿ. ಕಣ್ಣೀರು ಬರಬೇಕು. ಯಾವ ಕಣ್ಣೀರು? ಯಾವುದೋ ನಾಟಕಕ್ಕೋಸ್ಕರ, ಇನ್ಯಾವುದೋ ಓಟ್ ಕೇಳೋದಕ್ಕೋಸ್ಕರ ಅಲ್ಲ. ಒಬ್ಬರ ನೋವಿಗೆ ನಾವು ಮಿಡಿದಾಗ ಅದನ್ನು ನೀವು ಮಾಡಿ, ಆಗ ನಿಜವಾದ ಮನುಷ್ಯರಾಗ್ತೀರಾ. ಅಮೇರಿಕಕ್ಕೋ ಎಲ್ಲೋ ಹೋಗ್ತೀರಾ, ತಂದೆ ತಾಯಿ ಸತ್ತರೆ 3 ದಿನ ಹೆಣ ಕೊಳ್ತಿರತ್ತೆ, ಅಲ್ಲಿಂದಾನೆ ಫೋನ್ ಮಾಡ್ತೀರಾ, ದಫನ್ ಮಾಡಿಬಿಡಿ, ನಮಗೆ ಬರೋಕ್ಕೆ ಟೈಮ್ ಇಲ್ಲ ಅಂತ. ಆ ಥರ ಮಾಡಬೇಡಿ. ತಂದೆ ತಾಯಿಗಳನ್ನು ಎಲ್ಲರನ್ನೂ ನೋಡೋದು, ಸಮಾಜವನ್ನು ನೋಡೋದನ್ನು ಮಾಡಿ. ವಿದ್ಯಾವಂತರ ಜೊತೆಗೆ ಸ್ವಲ್ಪ ಬುದ್ಧಿನೂ ಆಲೋಚನೆ ಮತ್ತು ವಿವೇಕ ಇವಿರಲಿ ಅಂತ ನಾನು ಕೇಳ್ಕೊತೀನಿ. ಓಕೆ ಮೇಡಮ್, ಇದುವರೆಗೂ ನೀವು ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ. ಎಷ್ಟು ನಿಮಿಷ, ಒಂದು 2 ನಿಮಿಷ 3 ನಿಮಿಷ ಸಿಕ್ಕಿದ್ರು ಕೂಡ ಅದರಲ್ಲಿ ಏನಾದರೂ ಒಂದು ಬರವಣಿಗೆಯನ್ನು ಮಾಡ್ಬೋದಾ ಅನ್ನೋಂಥದ್ದನ್ನು, ಸಮಯಕ್ಕೆ ಬಹಳಷ್ಟು ಬೆಲೆ ಕೊಡುವಂಥವ್ರು ನೀವು. ನಿಮ್ಮ ಅಮೂಲ್ಯವಾದಂಥ ಸಮಯನ ನಮ್ಮೊಟ್ಟಿಗೆ ಕಳೆದಿದ್ದೀರಾ. ಜೊತೆಯಲ್ಲಿ ನಿಮ್ಮ ಅನುಭವದ ಮಾತುಗಳು ನಿಜವಾಗ್ಲೂ ಇವಾಗಿನ ಯುವ ಪೀಳಿಗೆಗೆ ಮಾದರಿಯ ಮೆಟ್ಟಿಲಾಗುತ್ತೆ ಅನ್ನೋಂಥದ್ದು ನನ್ನ ಒಂದು ಭಾವನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿ ಹೇಳಿದ್ದಕ್ಕೆ ಪ್ರೀತಿಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನೀವು ಇಷ್ಟೆಲ್ಲ ಕೇಳಿ ನನ್ನ ಮನಸ್ಸಿನ ಭಾವನೆಯಿಂದ ನೀವು ಎಲ್ಲ ಕಡೆ ಬಿತ್ತರ ಮಾಡ್ತೀರಾ. ಅದಕ್ಕಾಗಿ ನಾನು ನಿಮ್ಮ ತಂತ್ರಜ್ಞಾನಕ್ಕೆ, ನಿಮ್ಮ ಬುದ್ಧಿಮತ್ತೆಗೆ, ನಿಮ್ಮ ವಿವೇಕಕ್ಕೆ ನಾನು ತಲೆಬಾಗಿ ನಮನ ಹೇಳ್ತೀನಿ. ನಿಮ್ಮ ಚಾನೆಲ್ಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು, ಈ ವಾಕ್ಯವನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಈ ವಾಕ್ಯದ ಅರ್ಥವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಿಮಗೆ ಅರ್ಥೈಸಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, PhDಗಳನ್ನು ಮಾಡಿರ್ತೀವಿ, ಡಾಕ್ಟರೇಟ್ ತಗೊಂಡಿರ್ತೀವಿ, ಹಾಗೆ ವಿಶ್ವವಿದ್ಯಾನಿಲಯದಲ್ಲಿ ನಾವು ಓದಿರ್ತೀವಿ. ಆದರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಅದ್ಭುತವಾದಂಥ ಅತಿಥಿಯನ್ನು ನಾನು ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ, ಲಲಿತಾ BT ನಾಯಕ್ ಅವರನ್ನು. ಸೊ ಅವರು ಓದಿದ್ದು 8ನೇ ತರಗತಿ ಅಷ್ಟೇ ಆಗಿದ್ರೂ ಕೂಡ ಮನೆಯಲ್ಲೇ ಕೂತು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ವಿದ್ಯಾವಂತಿಕೆಗಿಂತ ಹೆಚ್ಚಾಗಿ ಅದ್ಭುತವಾದಂಥ ಜ್ಞಾನಿಗಳಾಗಿದ್ದಾರೆ ಅಂದರೆ ತಪ್ಪಾಗಲಾರದು. ಸೊ ಕಡು ಬಡತನದಿಂದ ಬಂದಂತಹ ಮಹಿಳೆ ಇವತ್ತು ಧೀಮಂತ ಮಹಿಳೆ ಆಗಿದ್ದಾರೆ, ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅವರನ್ನು ಪರಿಚಯಿಸಿದ್ದೀವಿ. ಅವರ ಒಂದು ಬಾಲ್ಯ ಜೀವನದಿಂದ ಹಿಡಿದು ಅವರ ರಾಜಕೀಯ ಜೀವನದವರೆಗೆ ಅವರು ಹತ್ತಿದಂಥ ಮೆಟ್ಟಿಲುಗಳ ಪರಿಚಯವನ್ನು ಮಾಡಿದ್ದೀವಿ. ಸಾಧನೆಯ ಹಾದಿಯನ್ನು ನಿಮಗೆ ತಿಳಿಸಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.